ವಿದೇಶದಿಂದ ಆಗಮಿಸಿದ ಸಿಜೆ ರಾಯ್ ಸಹೋದರ ಸಿಜೆ ರಾಯ್ ಆತ್ಮಹತ್ಯೆ ಬಗ್ಗೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ. 3 ದಿನಗಳಿಂದ ನನಗೆ ಕರೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಬಾಬು ಅವರು. ಯಾವಾಗ ಬರ್ತೀಯಾ, ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇದ್ರು. IT ಒತ್ತಡ ಇದೆ ಅಂತ ಹೇಳಿದ್ರು. ಅದೊಂದೇ ಇಶ್ಯೂ ಇದ್ದಿದ್ದು ಅಂತ ಹೇಳಿ ಬಾಬು ಅವರು ಹೇಳ್ತಾ ಇದ್ದಾರೆ. 3 ದಿನದಿಂದ ನಡೀತಾ ಇತ್ತು. ನಿನ್ನೆ ಬೆಳಗ್ಗೆ 10:40ಕ್ಕೆ ಕರೆ ಕೂಡ ಮಾಡಿದ್ರು. ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂದೆ, ಅಷ್ಟರಲ್ಲಿ ಅವರಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. IT ಆಫೀಸರ್ ಕೃಷ್ಣ ಪ್ರಸಾದ್ ಇದ್ರು, ಅವರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಸಹೋದರನ ಸಾವಿಗೆ ಜೋಸೆಫ್ ಬಾಬು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿದೇಶದಿಂದ ಸಿಜೆ ರಾಯ್ ಸಹೋದರ ಬಾಬು ಅವರು ಆಗಮಿಸಿದ್ದಾರೆ. ಅವ್ರು ಹೇಳ್ತಾ ಇರೋದಿಷ್ಟೇ, ಕಳೆದ 3 ದಿನಗಳಿಂದ ನನಗೆ ಕರೆ ಮೇಲೆ ಕರೆ ಮಾಡ್ತಾ ಇದ್ರು ಅಂತ. ಇನ್ವೆಸ್ಟಿಗೇಷನ್ ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಡ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40ಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ, ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ. ಬಾ ಮಾತಾಡೋಣ ಅಂತ ಹೇಳಿದರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40ಕ್ಕೆ ಬೆಳಗ್ಗೆ 2 ಸತಿ ಮಾಡಿದ್ರು. ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ. IT ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಹೌದು. ಯಾಕಂದ್ರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ದರು. ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನು ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ IRS ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ ಅವರಿದ್ದರು. ಏನು ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನು ಕ್ವಶನ್ಸ್ ಆಯಿತು ಏನು ಅಂತ. ಜೋಸೆಫ್ ಅವರು ಎಲ್ಲೂ ಅಲಿಗೇಷನ್ ಮಾಡಿಲ್ಲ, ಯಾರ ಮೇಲೂ ಅಲಿಗೇಷನ್ ಮಾಡಿಲ್ಲ. ಅಲ್ಲ ರೀ, ಈಗ ನಾನು ಇನ್ನೇನು ಹೇಳಲಿ? ನನಗೆ ಬೇರೆ ಯಾವ್ದು ವಿಷಯ ಹೇಳಲಿಲ್ಲ. ನಾನು ಅವ್ರ ಮೇಲೇನೆ ಹೇಳ್ಬೇಕಲ್ಲ. ಅಲ್ಲ, ಅದು ಈಗ ನಾನು ಫ್ಯಾಮಿಲಿ ಮೀಟ್ ಮಾಡ್ಬಿಟ್ಟು ಹೇಳ್ತೀನಿ. 1 ಸೆಕೆಂಡ್. ನನ್ನ ಹತ್ರ ಮೀಟ್ ಮಾಡಿದ್ದು ನಾನು ಹೋಗೋ ಮುಂಚೆ ಮೀಟ್ ಮಾಡಿದ್ದಾರೆ. ಯಾವ್ರ ಬಗ್ಗೆ? ಇಲ್ಲ, ಬೇರೆ ಯಾವ ಥ್ರೆಟ್ಟು ಇಲ್ಲ. ಅವ್ರಿಗೆ ಸಾಲ ಇಲ್ಲ, ಥ್ರೆಟ್ ಇಲ್ಲ, ಅವ್ರಿಗೆ ಎನಿಮೀಸ್ ಇರಲಿಲ್ಲ. ಏನಿಲ್ಲ, ಲಾಸ್ ಏನಿಲ್ಲ ಅವ್ರದ್ದು. ನನಗೆ ಗೊತ್ತಿದ್ದಂಗೆ ಡಿಪ್ರೆಷನ್ನಲ್ಲಿ ಏನಿರಲಿಲ್ಲ. ಗೊತ್ತಿಲ್ಲ, ಅದು ಹೋಗಿ ಕೇಳಬೇಕು, ನೋಡಬೇಕು. ನಾನು ಏರ್ಪೋರ್ಟಿಂದ ಬರ್ತಾ ಇದ್ದೇನೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಉದ್ಯಮಿ ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಬಟ್ ಆದರೆ ಮೃತದೇಹವನ್ನ ಕುಟುಂಬಸ್ಥರು ಪಡೆದುಕೊಂಡಿಲ್ಲ. ಯಾಕೆ, ಏನ್ ರೀಸನ್ ಅಂತೆ ಮೊದಲ ಪ್ರಶ್ನೆ. ಮತ್ತೆ ಇತ್ತ ಕಡೆ ಇನ್ನೊಂದು ಕಡೆ ಪೊಲೀಸ್ ಅಧಿಕಾರಿಗಳು ಕುಟುಂಬಸ್ಥರ ಬಳಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ಕುಟುಂಬಸ್ಥರು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಮ್ಯಾ, ಈಗಾಗಲೇ ಇವತ್ತು ಈಗ ಮರಣೋತ್ತರ ಪರೀಕ್ಷೆ ಕೂಡ ಈಗಾಗಲೇ ಮುಗ್ದಿರುವಂಥದ್ದು. ಇನ್ನು ಬಹುತೇಕವಾಗಿ ನಾಳೆ ಬೆಳಗ್ಗೆ ಮೃತದೇಹವನ್ನ ಅವರು ಪಡ್ಕೊಳ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಯಾಕಂದ್ರೆ ಇನ್ನು ಸಾಕಷ್ಟು ಜನರು ಕೂಡ ಬೇರೆ ಬೇರೆ ಕಡೆಯಿಂದನೂ ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಆ ಒಂದು ಕಾರಣದಿಂದಾಗಿ ಈ ರೀತಿಯಾಗಿ ನಿರ್ಧಾರ ಮಾಡಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಿರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಹಲ್ಸೂರ್ನಲ್ಲೂ ಕೂಡ ಅವರ ಕುಟುಂಬಸ್ಥರೇಂದ್ರೆ ಅವರನ್ನು ಕೂಡ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಪ್ರಾಥಮಿಕವಾದಂತಹ ಮಾಹಿತಿಯನ್ನು ಕೂಡ ಪಡ್ಕೊಳ್ತಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಅವರು ಕೂಡ ಕೃಷ್ಣ ಪ್ರಸಾದ್ ಅಂತ ಹೇಳಿ IT ಅಧಿಕಾರಿ ಏನಂತ ಇದ್ದಾರೆ, ಅಡಿಷನಲ್ ಕಮಿಷನರ್, ಅವರು ಕೂಡ ಕೆಲವೊಂದು ವಿಚಾರಗಳನ್ನ ಕೂಡ ಹೇಳ್ತಾ ಇದ್ರು ಅನ್ನೋ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಯಾವ್ಯಾವ ವಿಚಾರಗಳನ್ನು ಅವರ ಜೊತೆಗೆ ಪ್ರಸ್ತಾಪವನ್ನ ಮಾಡಿದ್ರು ಅಂತ ಹೇಳಿ, ಅದರ ಜೊತೆಗೆ ಅವರ ತಮ್ಮ ಈಗಾಗಲೇ ಹೇಳಿರುವಂತದ್ದು ಬಾಬು ಅವರು, ಅವರ ಸ್ಟೇಟ್ಮೆಂಟ್ ಮೇಲೂ ಕೂಡ ಈಗಾಗಲೇ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಹಲ್ಸೂರಲ್ಲಿರುವಂತಹ ಖಾಸಗಿ ಹೋಟೆಲ್ ನಲ್ಲೂ ಕೂಡ ಅವರ ಕುಟುಂಬಸ್ಥರನ್ನ ವಿಚಾರಣೆಯನ್ನ ಮಾಡ್ತಿದ್ದಾರೆ. ನಿಮ್ಮ ಬಳಿ ಯಾರು ಹೆಸರನ್ನ ಏನಾದ್ರು ಹೇಳಿದ್ರ
ಅಥವಾ ಇಂಥವರಿಂದ ಏನಾದ್ರು ತೊಂದರೆ ಆಗಿತ್ತಾ, ಈ ರೀತಿಯಾಗಿ ಸಾಕಷ್ಟು ವಿಚಾರಗಳು ಕೂಡ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಯೊಂದು ಆ ಪ್ರಶ್ನೆಯನ್ನು ಕೂಡ ಈಗಾಗಲೇ ಅವರ ಕುಟುಂಬಸ್ಥರಿಗೂ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಬೇರೆ ಬೇರೆ ಕಡೆಯಿಂದನೂ ಕೂಡ ಅವರ ಕುಟುಂಬಸ್ಥರು ಅಥವಾ ಅವರ ಹಿತೈಷಿಗಳು ಬರುವಂತ ಸಾಧ್ಯತೆಗಳಿದೆ. ಸೊ ಈಗ ನಾಳೆ ಬೆಳಗ್ಗೆ 10 ಗಂಟೆಗೆ ಕೂಡ ಮೃತದೇಹವನ್ನು ಕೊಡುವಂತ ಸಾಧ್ಯತೆ ಹೆಚ್ಚಿದೆ. ಇದಾದ ನಂತರದಲ್ಲೂ ಕೂಡ ಕೋರಮಂಗಲದಲ್ಲಿ ಇರಿಸಬಾರ್ದು ಅಂತ ಹೇಳಿ ಅವರ ಕುಟುಂಬಸ್ಥರು ನಿರ್ಧಾರ ಮಾಡ್ತಾರೆ. ಆ ನಂತರ ಅಂತ್ಯಕ್ರಿಯೆಯನ್ನ ಬನ್ನೇರುಘಟ್ಟ ಬಳಿರುವಂತಹ ಅವರದೇ ಆದಂತ ಜಾಗದಲ್ಲಿ ಕೂಡ ನೆರವೇರಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಬಹುತೇಕವಾಗಿ ಇವತ್ತು ಮೃತದೇಹವನ್ನು ಕೊಡೋದಿಲ್ಲ, ನಾಳೆ ಬೆಳಗ್ಗೆನೆ ಇಲ್ಲಿಂದ ತಗೊಂಡು ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಅವರ ಕಡೆ ಸಿಬ್ಬಂದಿಯನ್ನೇ ಈಗಾಗಲೇ ಕೊಟ್ಟಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.